ಅವರೆಲ್ಲ ಪಾಂಡು ಶ್ರೀರಂಗ ಪುಟ್ಟನವರೆಲ್ಲ ನಾವು ಕೆಲಸ ಮಾಡಿದ್ರು. ಪೂಜೆ ಮಾಡೋರು, ಪ್ರಾರ್ಥನೆ ಮಾಡೋರು, ಅದನ್ನು ಧಾರ್ಮಿಕವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಅಲ್ಲಿ ಲೈಟ್ ಶೋ ಮತ್ತೊಂದೆಲ್ಲ ಕೂಡ ಭಾಳ ಇದೆ. ನಾನಿವತ್ತು ಸಾಯಂಕಾಲ ಡಿಸ್ಟ್ರಿಕ್ಟ್ ಮಿನಿಸ್ಟ್ರನ್ನ ಕರೆದಿದ್ದೀನಿ ಕೇಳೋಕ್ಕೆ. ನಾನು ಒಂದ್ಸತಿ ಹೋಗಿ ಮಾತಾಡ್ತೀನಿ. ಇದು ನನ್ನ ಕೆಲಸ ಅಲ್ಲ, ಇದು ಸಾರ್ವಜನಿಕ ಕೆಲಸ. ಬರೀ ಇದು ಮೊದಲಿಂದ ಕೂಡ ನಮ್ಮ ಸಂಸ್ಕೃತಿಲಿ ನಮ್ಮ ತಾಯಿನ ಕಾವೇರಿ ತಾಯಿ ಅಂತ ಯಾಕೆ ಹೇಳ್ತೀವಿ, ಕಾವೇರಿ ಬಾಗ್ಮಂಡದಲ್ಲಿ ಯಾಕೆ ಇದು ಮಾಡ್ತೀವಿ, ನಮ್ಮ ನದಿ ಅದಕ್ಕೇನಾದ್ರು ಭಾಷೆ ಇದೆಯಾ, ಜಾತಿ ಇದೆಯಾ, ಧರ್ಮ ಇದೆಯಾ? ನೀರಿಗೆ ಏನಿಲ್ಲ, ಜಾತಿ ಧರ್ಮ ಏನೂ ಇಲ್ಲ. ನೀರು ಎಲ್ಲರಿಗೂ ಬೇಕಾದ್ರೆ, ಯಾರು ನೀರು ಬೇಡ, ಯಾವ ಕೆಲಸಕ್ಕೆ ನೀರು ಬೇಡ, ಇಂಡಸ್ಟ್ರಿಯಲಿಸ್ಟ್ಗೂ ಬೇಕು, ಕುಡಿಯೋಕ್ಕೂ ನೀರು, ವ್ಯವಹಾರಕ್ಕೂ ಬೇಕು, ಎಲ್ಲದಕ್ಕೂ, ವ್ಯವಸಾಯಕ್ಕೂ ಬೇಕು, ದನಕರುಗಳಿಗೂ ಬೇಕು, ಪ್ರಾಣಿ ಅಕ್ಕಿ ಪಕ್ಷಿಗಳು ಎಲ್ಲದಕ್ಕೂ ಕೂಡ ಬೇಕು ನೀರು. ಸೊ ಅದರಲ್ಲಿ ಅದನ್ನು ಪ್ರಾರ್ಥನೆ ಮಾಡೋದ್ರಲ್ಲಿ, ಆ ದೇವದಲ್ಲಿ ಮಳೆರಾಯನಲ್ಲಿ ಪ್ರಾರ್ಥನೆ ಮಾಡೋದ್ರಲ್ಲಿ ಇವತ್ತು ಕಾವೇರಿ ನೀರು, ಕಾವೇರಿ ನದಿ ತುಂಬಲಿಲ್ಲ ಅಂದರೆ ಇಡೀ ನಮ್ಮ ಎಷ್ಟು ಸಮಸ್ಯೆ ಆಗ್ತದೆ. ಎಂಥ ವೇದ ಪುರಾಣದಲ್ಲಿ ಗಂಗಾ ಚೈವ ಗೋದಾವರಿ ಚೈವ ಅಂತೇಳಿ ಕೊನೆ ಕಾವೇರಿಗೂ ಸೇರಿ ಎಲ್ಲ ಇಡೀ ಭಾರತದ ಎಲ್ಲ ಕೃಷ್ಣ ನದಿ ಎಲ್ಲ ನದಿಗಳು ಕೂಡ ನಮ್ಮದೇ ಆದಂಥ ಒಂದು ಪದ್ಧತಿಲಿ ನಾವು ಪ್ರಾರ್ಥನೆ ಮಾಡ್ಕೊಂಡು ನಾವು ಬರ್ತಾ ಇದ್ದೇವೆ. ಹಂಗೆ ಇವತ್ತು ಆ ನೀರನ್ನು ಉಳಿಸ್ಲಿಕ್ಕೆ, ಗಂಗೆಯನ್ನು ಉಳಿಸ್ಲಿಕ್ಕೆ ಇವತ್ತು ಈ ಪ್ರತಿಜ್ಞೆಯನ್ನು ಸುಮಾರು 5 ಚಿಲ್ಲರೆಯಷ್ಟು ಜನ ಈ ಪ್ರತಿಜ್ಞೆಯನ್ನು ನಾವೆಲ್ಲ ನೀರು ಉಳಿಸ್ತೇವೆ, ಭಾಳ ಸಂರಕ್ಷಣೆಯಿಂದ ನಾವು ಕಾಪಾಡ್ತೇವೆ ಅಂಥೇಳಿ ಜನಕ್ಕೆ ಜಾಗೃತಿ ಮೂಡಿಸೋದು. ಈಗ ನಿನ್ನೆ ತಾನೇ ನಾನು ವರ್ಲ್ಡ್ಸ್ ಎನ್ವೈರನ್ಮೆಂಟ್ ಡೇ ಅಂತ ನಾನು ನಿನ್ನೆ ಹೋಗಿ ಅಲ್ಲೆಲ್ಲ ಬೇಕಾದಷ್ಟು ಜನಕ್ಕೆ, ಮಕ್ಕಳಿಗೆಲ್ಲ ಕೂಡ ಪ್ರತಿಯೊಬ್ಬರು ಕೂಡ ಒಂದು ಗಿಡ ನೀವು ನೆಡಬೇಕು, ಆ ಗಿಡದ ಜವಾಬ್ದಾರಿ ತಗೋಬೇಕು, ಮಕ್ಕಳಂತ ನೀವು ಕಾಪಾಡಬೇಕು, ನೀವು ಕೂಡ ನಿಮ್ಮ ಬದುಕಿನಲ್ಲಿ ಒಂದು ಗಿಡನ ಮರ ಮಾಡಬೇಕು ಅಂತೇಳಿ ನಾವು ನಿನ್ನೆ ತಾನೇ ಒಂದು ಕಾರ್ಯಕ್ರಮ ಮಾಡಿದ್ದು. 6ನೇ ತಾರೀಕು ಬೆಂಗಳೂರಲ್ಲಿ ಮಾಡಿದ್ದೀನಿ. ಎಲ್ಲ ಕ್ಲೈಮೇಟ್ನ ಅನುಕೂಲ ಆಗಬೇಕು, ಪ್ರತಿ ಸಂಸ್ಥೆಗಳಲ್ಲೂ ಕೂಡ, ಕಾಲೇಜುಗಳಲ್ಲಿ, ಸ್ಕೂಲ್ಗಳಲ್ಲಿ ಕ್ಲೈಮೇಟ್ ಆ್ಯಕ್ಷನ್ ಕ್ಲಬ್ ಮಾಡಬೇಕು ಅಂತೇಳಿ ಅಲ್ಲಿ ಸಂದೇಶವನ್ನು ಕೊಟ್ಟಿದ್ದೇವೆ. ಅದಕ್ಕೆಲ್ಲ ಬೇರೆ ಏನೇನು ಪ್ರೋತ್ಸಾಹ ಕೊಡಬೇಕು ಅಂತೇಳಿ ನಾವು ಮಾಡ್ತಾಯಿದ್ದೇವೆ. ಹಂಗೆ ಪರಿಸರ ಉಳಿಸ್ಬೇಕು. ಪರಿಸರ ಉಳಿಸಿ ಹಸಿರು ಜಾಸ್ತಿ ಮಾಡಿದ್ರೆ ಮಳೆ ಜಾಸ್ತಿ ಬರ್ತದೆ, ಮಳೆ ಜಾಸ್ತಿ ಬಂದರೆ ನೀರು ಬರ್ತದೆ. ಆ ನೀರನ್ನ ಹರಿಯಕ್ಕೆ ಬಿಡೋಕ್ಕಾಗಲ್ಲ, ಎಲ್ಲರೂ ಒಂದು ಕಡೆ ತಡಿಬೇಕು, ತಡೆದಾಗ ಮತ್ತೆ ಅದು ಭೂಮಿಗೆ ಹೋಗ್ತದೆ, ಸಮುದ್ರಕ್ಕೆ ಹೋಗಿ ನಿಲ್ಲಿಸ್ಬೇಕು. ಸೊ ಹಿಂಗೆ ಬೇಕಾದಷ್ಟು ಸೈಕಲಲ್ಲಿ ನಾವೆಲ್ಲ ಸೇರಿ ಕೆಲಸ ಮಾಡಬೇಕಾಗ್ತದೆ. ಈಗ ಇಂಡಸ್ಟ್ರೀಸು, ಯಾವ ಇಂಡಸ್ಟ್ರೀಸ್ ನೀರಿಲ್ಲದೆ ಕೆಲಸ ಮಾಡೋಕ್ಕಾಗ್ತದೆ, ಯಾವ ವ್ಯವಹಾರದಲ್ಲಿ ನೀರಿಲ್ಲದೆ ಮಾಡೋಕ್ಕಾಗ್ತದೆ. ಹಂಗೆ ಒಂದು ಕಾಲ ಇತ್ತು. ಈಗ ಹಾಲು ನೋಡಿ, ನಾವು ತೆಗೆದುಕೊಂಡು ಬರ್ತಾ ಇದ್ದೀವಿ ಹಾಲು ಈಗ 42 ರೂಪಾಯಿನ ಕೊಡ್ತಾ ಇದ್ದೀವಿ. ರೈತರಿಗೆ ಅದೆಷ್ಟೋ 35-33 ಕೊಡ್ತಾ ಇದ್ದೀವಿ. ಈ ಬಾಟ್ಲು ನೀವು ಲೆಕ್ಕ ಹಾಕಿ, ನೀರಿನ ಬಾಟ್ಲು, ಆ ನೀರಿನ ಬಾಟ್ಲು 27-28 ರೂಪಾಯಿ ಆಗಿದೆ. ಹಾಲು ನೀರಿನ ಬೆಲೆ 2 ಒಂದೇ ಆಗಿದೆ. ಈ ಬಾಟ್ಲಲ್ಲಿ ಇಟ್ಟದಕ್ಕೆ ಅದು ಕೂಡ ಒಂದೇ ಬೆಲೆ ಆಗಿದೆ. ಸೊ ಹಂಗೆ ನಾವು ನೀರನ್ನು ಅಷ್ಟು ಜನ ಶುದ್ಧವಾದಂಥ ನೀರು ಕೊಡಬೇಕು ಅಂತೇಳಿ ಪ್ರಯತ್ನ ಮಾಡ್ತಾರೆ. ಈಗ ನಾವು ಅದೇ ನೀರನ್ನ ಬಾಟ್ಲಿಗೆ ಹಾಕಿದ್ದಾರೆ, ಬಟ್ ಅದೇ ನೀರು ಏನು ಆ ಬಾಟಲ್ ತುಂಬಿದ್ದಾರೆ ಅಷ್ಟನ್ನೇ ಕ್ಲೀನ್ ಮಾಡಿ ನಾವು ಎಲ್ಲೋ 2 ಪೈಸೆನೂ ಆಗಲ್ಲ ಅಂತ ಕಾಣ್ತದೆ. ಎಷ್ಟಾಗ್ತದೆ? 1 ಪೈಸೆ ಆಗ್ತದೆ ಒಂದು ಬಾಟಲ್ ತುಂಬಿದ್ರೆ. ಅಷ್ಟು ಶುದ್ಧ ನೀರನ್ನು ನಾವು ಈ ಸಂದರ್ಭದಲ್ಲಿ ನಾವು ಕೊಡ್ತಾ ಇದ್ದೀವಿ. ಅದಕ್ಕೆ ಜಾಗೃತಿ ಮೂಡಿಸೋಂಥ ಕೆಲಸ ಇವತ್ತು ಮಾಡೋಂಥ ಕೆಲಸ ಮಾಡ್ತಾ ಇದ್ದೀವಿ. ಅದಕ್ಕೆ ಈ ಬೆಂಗಳೂರು ನಗರದ ವಿಶೇಷವಾಗಿ ಇಡೀ ಇಲ್ಲಿರೋಂಥ ಪರಿಸರ, ಜ್ಞಾನ, ಉದ್ಯೋಗ ಇವೆಲ್ಲ ನಮ್ಮ ಹುಡುಗರುಗಳು ಕೂಡ ಇವತ್ತು ಇಡೀ ವಿಶ್ವದಲ್ಲೇ ಇಲ್ಲಿ ಓದಂಥವರು ವಿದ್ಯಾರ್ಥಿಗಳೆಲ್ಲ ಕೂಡ ವಿಶ್ವ ಮಟ್ಟದಲ್ಲಿ ಕೂಡ ಎಲ್ಲ ಬೆಳೆದಿದ್ದಾರೆ. ಇಡೀ ಪ್ರಪಂಚದಲ್ಲೆಲ್ಲ ಜನ ಇಲ್ಲಿ ಬಂದು ಇಲ್ಲಿ ಉದ್ಯೋಗ ತಗೋಬೇಕು ಅಂತ ಇಡೀ ಭಾರತದಲ್ಲೆಲ್ಲ ಬಂದು ಮುಂಬೈ, ದೆಹಲಿ ಬಿಟ್ಟರೆ ಇಲ್ಲಿಗೆ ಬೆಂಗಳೂರಿಗೆ ಬಂದು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಮನೆಗೆ ನಿವೃತ್ತಿ ಆದಮೇಲೆ ಎಲ್ಲ ಕೂಡ ಇಲ್ಲಿ ಫಸ್ಟ್ ಒಳ್ಳೆ ವಾತಾವರಣ ಚೆನ್ನಾಗಿದೆ ಅಂತೇಳಿ ಇಲ್ಲಿ ಬಂದು ರಿಟೈರ್ಮೆಂಟ್ ಲೈಫ್ ತಗೋತಾರೆ. ಇಲ್ಲಿ ಬಂದವ್ರು ಯಾರು ವಾಪಸ್ ಹೋಗೋದೇ ಇಲ್ಲ. ನೀವು ಕೂಡ ಎಷ್ಟೋ ಜನ ನಾವೆಲ್ಲ ಬೆಂಗಳೂರಿಂದ ಹಳ್ಳಿಯಿಂದ ಬಂದು ಸೇರ್ಕೊಂಡು ವಾಪಸ್ ನಮ್ಮ ಊರಿಗೆ ಹೋಗೋದಿಲ್ಲ. ಇಲ್ಲೇ ಕಾವೇರಿ ನೀರು ಚೆನ್ನಾಗಿದೆ ಅಂತ ಇಲ್ಲೇ ಕುಡ್ಕೊಂಡು ಇಲ್ಲೇ ಪರಿಸರದಲ್ಲಿ ಮಾಡಿಕೊಂಡು ಎಲ್ಲ ಬದುಕ್ತಾ ಇದ್ದೀವಿ. ಸೊ ಹಿಂಗಿರೋ ಸಂದರ್ಭದಲ್ಲಿ ನೀವೆಲ್ಲ ಸೇರಿ ಈ ರಾಜ್ಯದ ಗೌರವವನ್ನು ಉಳಿಸ್ಲಿಕ್ಕೆ ತಾವೆಲ್ಲ ಬೆಳಗ್ಗೆ ಸಾಯಂಕಾಲ ನಮ್ಮ ಕೆ ವಾಟರ್ ಸಪ್ಲೈ BWCSB ಸಿರ್ವೇಜ್ ಕೆಲಸ, ಇದ್ರ ಜೊತೆಗೆ ಸಿರ್ವೇಜ್ದು ಒಂದು ದೊಡ್ಡ ಚಾಲೆಂಜು. ಈಗ ಎಲ್ಲ ಒಳ್ಳೊಳ್ಳೆ ಕೆರೆಗಳಿಗೆಲ್ಲ ಬಿಟ್ಬಿಡ್ತಾ ಇದ್ದಾರೆ, ಅದನ್ನೆಲ್ಲ ಹಳ್ಳಿಗಳಲ್ಲಿ ಅವರೆಲ್ಲ ಅದನ್ನು ಗಮನಿಸ್ತೀರ. ಅದನ್ನು ತಡೆಯೋರು, ಪರಿಶುದ್ಧ ಮಾಡೋರೆಲ್ಲ ನೀವು
ಅದಕ್ಕೆ ನೆಕ್ಸ್ಟ್ ಪ್ಲಾನ್ ಆಫ್ ಆ್ಯಕ್ಷನು ನಾವು ಸಿವೇಜ್ನ ತೆಗೆದುಕೊಳ್ಳೋದು. ಈಗಾಗಲೇ ಅರ್ಕಾವತಿ ನಮ್ಮ ಕನಕಪುರದ ಮೇಲೆ ಹೋಗ್ತಾ ಇದೆ. ಈಗ ಬೈಲುಗಳು ಇದನ್ನು ಬೈಲುಮಂಗಲ ಇವೆಲ್ಲ ಕೂಡ ಹೋಗ್ತಾ ಇದೆ. ಅದಕ್ಕೆ 5-6 ಕಡೆ ಇದನ್ನು ತಡೆದು ಕ್ಲೀನ್ ಮಾಡಿ ವಾಪಸ್ ನೀರು ಬೇಕು ಅಂತೇಳಿ ಅದೊಂದು ಚಾಲೆಂಜು. ಬೆಂಗಳೂರು ನಗರದಲ್ಲೂ ಕೂಡ ಸಿವೇಜ್ನ ತೆಗೆದುಕೊಂಡು ಸರಿಯಾದ ರೀತಿಯಲ್ಲಿ ಮಾಡಬೇಕು ಅಂತ ಆ ಜವಾಬ್ದಾರಿ ಕೂಡ ನಿಮ್ಗೆ ಕೇಳಿದೆ. ನೀರು ಜೊತೆಗೆ ಆ ಕಚ್ಚಿದಾಗ ಕೂಡ ನಾವು ಪರಿಶುದ್ಧವಾಗಿ ತಾವು ಸೇವೆ ಮಾಡುವಂಥ ಕೆಲಸ ತಾವೆಲ್ಲ ಮಾಡ್ತಾ ಇದ್ದೀವಿ. ಸೊ ಈ ಸಂದರ್ಭದಲ್ಲಿ ನಾನು ನಿಮ್ಮೆಲ್ಲರೂ ಕೂಡ ಅಭಿನಂದಿಸಿ, ಟುಡೇ ಐ ವುಡ್ ಲೈಕ್ ಟು ಥ್ಯಾಂಕ್ ದಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಅಫಿಷಿಯಲ್ಸ್ ಫಾರ್ awarding this program, awarding this one for the BWSSP. So very happy. We are celebrating a historic milestone on water conservation. I thank all the officials who have been involved, selected. We have tried to plan for a great moment. We will try to keep up. Again, I would like to thank all my officials and all the dignitaries of the dais who have been come all the way. I wish them all the best. ಮತ್ತೆ ಈ ಸಂದರ್ಭದಲ್ಲಿ ನಾನು ಕರ್ನಾಟಕ ರಾಜ್ಯದ ಎಲ್ಲ BWSSP ಸಿವೇಜ್ ಬೋರ್ಡ್ ಎಲ್ಲ ನೌಕರರಿಗೆ, ಸಿಬ್ಬಂದಿಯವರಿಗೆ, ಅದಕ್ಕೆ ಪ್ರೋತ್ಸಾಹ ಕೊಡ್ತಾರಂಥ ಎಲ್ಲ ನಾಗರಿಕರಿಗೆ ವಂದಿಸಿ ಶುಭ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.